ನಮ್ಮಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಮಗೆಲ್ಲ ಅವಕಾಶಗಳಿರ್ತದೆ, ಎಲ್ಲ ಕಡೆ ಏನೇನು ಕೊಡಬೇಕು ಅವ್ರಿಗೆ ಎಮರ್ಜೆನ್ಸಿ ಅದೆಲ್ಲ. ಆದರೆ ಸಾರ್ವಜನಿಕವಾಗಿ ಅವ್ರಿಗೆ ಈ ಬಿಸಿಲು ಸಮಯದಲ್ಲಿ ಹೊರಗೆ ಹೋಗಬಾರ್ದು ಮತ್ತು ಏನು ಈ ಏನು ನೀರಿನ ಒಂದು ಅಥವಾ ಡಿಹೈಡ್ರೇಷನ್ ಆಗಬಾರ್ದು, ಅದನ್ನು ನೋಡ್ಕೋಬೇಕು ಅವರು. ಹೆಚ್ಚು ಬೇಕಂದರೆ ಅಲ್ಲಿ ಬಿಸಿಲು ಭಾರಿ ಜೋರಿದೆ, ಅದಕ್ಕೋಸ್ಕರ ಆ ಸಮಯದಲ್ಲಿ ಈಗೆಲ್ಲ ಅವರು ಒಳಗಡೆ ಮನೆ ಒಳಗಡೆ ಇರುವಂಥದ್ದು ಅಥವಾ ಕಚೇರಿ ಒಳಗಡೆ ಇರೋದು ಭಾಳ ಮುಖ್ಯ. ಅದೇ ಪ್ರತ್ಯೇಕವಾಗಿ ವಾರ್ಡ್ಸ್ ಇಟ್ಟಿದ್ದಾರೆ. ಎಮರ್ಜೆನ್ಸಿಗೆ ಈ ಥರ ಕೇಸಸ್ ಬಂದಾಗ ಅವ್ರ ತಕ್ಷಣಕ್ಕೆ ನೋಡ್ಕೊಳ್ಳೋದಕ್ಕೆ ಕೆಲವು ಬೆಡ್ಸನ್ನು ಇಟ್ಟಿದ್ದಾರೆ, ಅದನ್ನು ಮಾಡಿದ್ದಾರೆ. ಅದು ನಮ್ಮಲ್ಲೇನು ಬೆಡ್ಸ್ ಇಲ್ಲದೆ ಹೋದರೂ ಕೂಡ ಬೆಡ್ಸನ್ನು ನಾವು ಕೊಡ್ತಾ ಇದ್ದೋ, ಆದರೂ ಒಂದು ಇರಲಿ ಅಂತ ಇಟ್ಕೊಂಡಿದ್ದಾರೆ. ಆದರೆ ಖಂಡಿತ ಇದು ಜನ ಎಲ್ಲರೂ ಸೇರಿ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಈ ಸಲ ಹೆಚ್ಚು ಬೇಸಿಗೆ ಇದೆ, ತಾಪಮಾನ ಹೆಚ್ಚಿದೆ ಮತ್ತು ಬಿಸಿ ಗಾಳಿನೂ ಕೂಡ ಬೀಸ್ತಾ ಇದೆ ಸುಮಾರು ಕಡೆ, ಅದೇ ಹೀಟ್ ಸ್ಟ್ರೋಕ್ ಆಗುವಂಥ ಚಾನ್ಸ್. ಅದರಿಂದ ಈ ಸಲ ಬೇಸಿಗೆ ಮತ್ತು ಈ ಸಲ ಮಳೆಗಾಲನೂ ಕೂಡ ನಮಗೆ ನಿರೀಕ್ಷೆ ಇಲ್ಲ. ಅದರಿಂದ ಭಾಳಷ್ಟು ಸವಾಲುಗಳು ಈ ವರ್ಷ ಇರ್ತದೆ. ಈ ವರ್ಷ ಬರುವ ವರ್ಷ 2 ವರ್ಷನೂ ಕೂಡ ಒಳ್ಳೆಯ ಮಳೆ ನಿರೀಕ್ಷೆ ಆ ಪ್ರಮಾಣದಲ್ಲಿ ಇಲ್ಲ ಅಂತ ಈ ಹವಾಮಾನ ವರದಿಗಳಿರುವಂಥದ್ದು. ಈ 2 ವರ್ಷ ಎಲ್ ನೀನೋ ಎಫೆಕ್ಟ್ ಇರ್ತದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನಾವು ನೋಡ್ಕೋಬೇಕು ಜವಾಬ್ದಾರಿತವಾಗಿ. ಬೆಂಗಳೂರಲ್ಲಿ ಇದುವರೆಗೂ ನಮ್ಗೆ ಯಾವುದೂ ಆ ಥರ ಪ್ರಕರಣಗಳು ಬಂದಿಲ್ಲ. ಒಂದು ನನಗೆ ಗೊತ್ತಿರೋದಾಗಿದೆ ಅಂತ ಬೀದರ್ದು, ಇನ್ನೊಂದು ನನಗೆ ಗೊತ್ತಿರೋ ಒಂದು ನಾನು ಬೇಕು ತರಿಸಿ ಹೇಳ್ತೀನಿ. ನಮಗೆ ಈಗ ಸರಿಯಾಗಿ ಈಗಲೇ ಗೊತ್ತಾಗ್ತದೆ. ಅದೇ ಒಂದು ಕೇಸ್ ಆಗಿದೆ, ಅದರಿಂದ ಅಲ್ಲಿ ಸುತ್ತಮುತ್ತ ಎಲ್ಲ ಅದಕ್ಕೆ ಏನು ಸರ್ವೈಲೆನ್ಸ್ ಮಾಡುವಂಥದ್ದಿದೆ. ಈಗ ಸುಮಾರು 10 ಕಿಲೋಮೀಟ್ರಷ್ಟು ಅದರ ಬೌಂಡ್ರಿನ ಹಿಡ್ಕೊಂಡು ಪ್ರತಿಯೊಂದು ಕಡೆ ಎಲ್ಲ ಕಡೆ ಅವರು ಆ್ಯನಿಮಲ್ ಹಸ್ಬೆಂಡ್ರಿ ಪಶುಸಂಗೋಪನಾ ಇಲಾಖೆಯವರು ಅವರು ಕೂಡ ಪಕ್ಷಿಗಳದ್ದು ಯಾವುದೋ ಇದ್ರೆ ಅದ್ರ ಕಲ್ಲಿಂಗ್ ಮಾಡ್ತವ್ರೆ. ಮತ್ತು ನಾವು ಕೂಡ ಎಚ್ಚರಿಕೆ ಕೊಟ್ಟಿದ್ದೀವಿ ನಮ್ಮೆಲ್ಲ PHCs CHCs ಆಸ್ಪತ್ರೆ ಡಾಕ್ಟರ್ ಎಲ್ಲರೂ ಕೂಡ ಈ ಥರ ಏನಾದರೂ ಜ್ವರ ಬರೋದು ಅಥವಾ ನೆಗಡಿ ಬಂದು ಅಥವಾ ಬೇರೆ ಸಿಂಪ್ಟಮ್ಸ್ ಬಂದಾಗ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿದ್ದೀವಿ. ಆದರೆ ಬೇರೆ ಮನುಷ್ಯರಲ್ಲಿ ಇದುವರೆಗೂ ಯಾವುದೂ ಬಂದಿಲ್ಲ. ಇಲ್ಲ ಯಾವುದೂ ಇಲ್ಲ. ಓಕೆ, ಥ್ಯಾಂಕ್ ಯು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.